ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವತ್ತು ನಾನು ರೇಷನ್ ಅಕ್ಕಿಯಿಂದ ಪುಂಡಿ ಹೇಗೆ ಮಾಡೋದು, ಮೆದುವಾದ ಪುಂಡಿ ಹೇಗೆ ಮಾಡೋದಂತ ಹೇಳ್ತೇನೆ. ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ ವೀಕ್ಷಕರೇ. ನಾನು ನಿಮಗೆ ಹೇಗೆ ಮೃದುವಾಗಿ ಮಾಡೋದಂತ ಹೇಳಿ, ಸೊಸೈಟಿ ಅಕ್ಕಿನಿಂದ ಹೇಗೆ ಮೃದುವಾಗಿ ಮಾಡೋದಂತ ಹೇಳಿ ತಿಳಿಸ್ತೇನೆ. ಕೆಲವರಿಗೆ ತಿನ್ನಲಿಕ್ಕೆಲ್ಲ ಆಗೋದಿಲ್ಲ ಗಟ್ಟಿ ಪುಂಡಿ, ಅದಕ್ಕೆ ಮೃದುವಾಗಿ ಹೇಗೆ ಮಾಡೋದಂತ ಹೇಳ್ತೇನೆ. ನೋಡಿ, ನಾನು ಅರ್ಧ ಸೇರು ನಿನ್ನೆ ರೇಷನ್ ಅಕ್ಕಿ ನೆನೆ ಹಾಕಿದ್ದೇನೆ. ನಿನ್ನೆ ರಾತ್ರಿ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೇನೆ. ಇವತ್ತು ಚೆನ್ನಾಗಿ ಬೆಳಗ್ಗೆ ನೆನೆದಿದೆ. ನೋಡಿ, ಅದನ್ನು ಈಗ ಪುನಃ ತೊಳೆದು ಅದರ ಒಂದು ನೀರನ್ನು ತೆಗಿತೇನೆ. ತೆಗೆದು ಚೆಂದ ಮಾಡಿ ಕ್ಲೀನ್ ಮಾಡಬೇಕು ಅಕ್ಕಿಯನ್ನು. ನಂತರ ನೋಡಿ ವೀಕ್ಷಕರೇ, ಕೆಲವರಿಗೆ ಆಗೋದಿಲ್ಲ. ನೋಡಿ, ಗಟ್ಟಿ ಇದ್ದ ಪುಂಡಿ ತಿನ್ನಲಿಕ್ಕೆ ಆಗೋಲ್ಲ. ನಮಗೆ ದೊಡ್ಡವರಿಗೆ ಕೂಡ ಆಗೋದಿಲ್ಲ. ಹೀಗೆ ಮಾಡಿದರೆ ಎಲ್ಲ ಪುಂಡಿ ಮುಗೀತದೆ. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಅಕ್ಕಿಯನ್ನು. ಅದಕ್ಕೆ ರುಚಿಯ ತಕ್ಕ ಉಪ್ಪು ಕೂಡ ಹಾಕಬೇಕು. ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ವೀಕ್ಷಕರು, ತಿನ್ನಲಿಕ್ಕೆಲ್ಲ. ನೋಡಿ, ಅದಕ್ಕೆ ಬೇಕಾದಷ್ಟು ನೀರು ಹಾಕಬೇಕು. ರುಬ್ಬಲಿಕ್ಕೆ ಜಾಸ್ತಿ ಹಾಕಬಾರ್ದು, ಬೇಕಾದಷ್ಟು ಮಾತ್ರ ಹಾಕಬೇಕು, ಇಲ್ಲದ್ರೆ ಅದು ರಡ್ತದೆ ಹೊರಗೆ ಮಿಕ್ಸಿಯಿಂದ. ನೋಡಿ, ಅದನ್ನೇನು ಬಂದ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ರುಬ್ಬಬೇಕು ಚೆಂದ ಮಾಡಿ. ಇನ್ನು ರುಬ್ತೇನೆ ನಾನು. ನೋಡಿ, ರುಬ್ಬಿ ಆಯಿತು. ಇನ್ನು ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಳ್ಬೇಕು. ಜಾಸ್ತಿ ತಗೊಳ್ಬಾರ್ದು ಎಣ್ಣೆ, ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ ತೆಗೆದುಕೊಳ್ಬೇಕು. ಅದಕ್ಕೆ ರುಬ್ಬಿ ಇಟ್ಟ ಹಿಟ್ಟನ್ನು ಹಾಕಬೇಕು. ನೋಡಿ, ಬೇರೆ ಏನು ಹಾಕೋದು ಬೇಡ ವೀಕ್ಷಕರೇ, ಒಳ್ಳೆಯದಾಗ್ತದೆ, ರುಚಿ ಕೂಡ ಆಗ್ತದೆ. ಅದನ್ನು ಚೆನ್ನಾಗಿ ಇನ್ನು ಬಿಸಿ ಮಾಡಬೇಕು, ಮಿಶ್ರ ಮಾಡಬೇಕು. ನೋಡಿ, ಅದು ಗಟ್ಟಿಯಾಗದಾಗೆ ಸ್ವಲ್ಪ ತೆಳು ಕಡಿಬೇಕು, ಜಾಸ್ತಿ ಗಟ್ಟಿ ಕಡಿಬಾರ್ದು. ಇದನ್ನು ತುಳುವಲ್ಲಿ ಹೇಗೆ ಹೇಳ್ತಾರೆ ಗೊತ್ತುಂಟ, ಮಾಜವನೆ ಅಂತ ಹೇಳ್ತಾರಲ್ಲ ಹಾಗೆ. ನೋಡಿ, ಬಿಸಿ ಆಯಿತು. ನೋಡಿ, ಅದು ಹಿಟ್ಟು. ಎಣ್ಣೆ ಹಾಕಿದರೆ ಸಾಕು, ಕೊಬ್ಬರಿ ಎಣ್ಣೆ. ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ. ನೋಡಿ, ನಮಗೆ ಬೇಕಾದಷ್ಟು ಅದನ್ನು ಪುಂಡಿ ಮಾಡಲಿಕ್ಕೆ ಬೇಕಾದಷ್ಟು ಅದನ್ನು ಗಟ್ಟಿ ಮಾಡಬೇಕು. ನೋಡಿ, ಈಗ ಪುಂಡಿ ಆಗ್ತದೆ. ನೋಡಿ ಅಷ್ಟು ಸಾಕಾಗ್ತದೆ ಗಟ್ಟಿ ಮಾಡಿದರೆ. ನೋಡಿ, ಈಗ ಪುಂಡಿ ಮಾಡ್ತಾಯಿದ್ದೇನೆ ನಾನು. ಒಳ್ಳೆಯದಾಗ್ತದೆ ಹಾಗೆ ಮಾಡಲಿಕ್ಕೆ ಕೂಡ. ಜಾಸ್ತಿ ಪುಂಡಿ ದೊಡ್ಡದು ಮಾಡಬಾರ್ದು ವೀಕ್ಷಕರೇ. ಚಿಕ್ಕದು ಮಾಡಬೇಕು ಪುಂಡಿ, ಕಡುಬು. ದೊಡ್ಡದು ಮಾಡಬಾರ್ದು, ಅದು ಬೇಯುವುದಿಲ್ಲ ಕೂಡ, ಮತ್ತು ಅದು ತಿನ್ನಲಿಕ್ಕೆ ಕೂಡ ಹಾಗೆ ಒಳ್ಳೆಯದಾಗೋದಿಲ್ಲ. ಹೀಗೆ ಚಿಕ್ಕದು ಮಾಡಬೇಕು. ನೋಡಿ, ಅದನ್ನೊಂದು ತಿನ್ನುವ ಅಂತ ಆಗ್ತದೆ ನೋಡುವಾಗ. ನೋಡಿ, ಆಯಿತು ಮಾಡಿ, ಇನ್ನು ಸ್ವಲ್ಪ ಇರೋದು. ಹೀಗೆ ಮಾಡಿದರೆ ಒಂದು ಒಳ್ಳೆಯದಾಗ್ತದೆ ವೀಕ್ಷಕರು, ರುಚಿ ಆಗ್ತದೆ. ಇನ್ನು ಅದನ್ನು ಮುಚ್ಚಳ ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಒಂದು 20 ನಿಮಿಷ ಬೇಯಬೇಕು, ಒಂದು 15 ನಿಮಿಷ ಆದರೂ ಬೇಯಬೇಕು. ನೋಡಿ, ಇನ್ನು ಅದಕ್ಕೆ ಚಟ್ನಿ ಮಾಡ್ತಾಯಿದ್ದೇನೆ ನಾನು ಗಾಂಧಾರಿ ಮೆಣಸಿನ ಚಟ್ನಿ ಮಾಡ್ತಾಯಿದ್ದೆ. ಗಾಂಧಾರಿ ಮೆಣಸು ತುಂಬ ಒಳ್ಳೆಯದು ವೀಕ್ಷಕರೇ. ನನ್ನ ಮಗಳು ಹೇಳ್ತಾರೆ, ದುಬೈಯಲ್ಲಿ ಭಾರಿ ರೇಟ್ ಅಂತೆ ಆ ಗಾಂಧಾರಿ ಮೆಣಸಿಗೆ. ನಾವು ಇಲ್ಲೆಲ್ಲ ತೋಟದಲ್ಲೆಲ್ಲ ಇದ್ದದ್ದು ಬಿಸಾಡ್ತೇವೆ. ಗಾಂಧಾರಿ ಮೆಣಸು ಕೊಲೆಸ್ಟ್ರಾಲಿಗೆ ತುಂಬ ಒಳ್ಳೆಯದಂತೆ. ಕೊಲೆಸ್ಟ್ರಾಲ್ ಹೋಗಲಿಕ್ಕೆ ಗಾಂಧಾರಿ ಮೆಣಸು ತಿನ್ನಬೇಕಂತೆ, ಮೆಣಸಿನ ಚಟ್ನಿ. ನನ್ನ ಮಗಳು ಹೇಳ್ತಾರೆ, ದುಬೈಯಲ್ಲಿ ತುಂಬ ರೇಟ್ ಉಂಟದ್ದು ಅದಕ್ಕೆ. ಮತ್ತು ಇಲ್ಲಿ ನನ್ನ ಹತ್ರ ಒಬ್ಬರು ಕೆಲಸಕ್ಕೆ ಬರ್ತಿದ್ರು, ಅವರು ಕೂಡ ಕೊಂಡೋಗ್ತಿದ್ರು. ಅವರಿಗೆ ಗ್ಯಾಸ್ಟ್ರಿಕ್ ಎಲ್ಲ ನಿಲ್ತದೆ ಅಂತೆ, ತುಂಬ ಕೊಂಡೋಗ್ತಿದ್ರು. ನೋಡಿ, ನಾನು ಚಟ್ನಿಗೆ ಗಾಂಧಾರಿ ಮೆಣಸು, ಒಂದು ಚಿಕ್ಕ ತುಂಡು ಶುಂಠಿ, ಮತ್ತು ಸ್ವಲ್ಪ ಒಂದು ಹುಳಿ ತೆಗೆದುಕೊಂಡಿದ್ದೇನೆ, ಮತ್ತು ಒಂದು ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ, ಮತ್ತು ತೆಂಗಿನ ತುರಿ ಸ್ವಲ್ಪ ಹಾಕಿದ್ದೇನೆ. ನಂತರ ಅದನ್ನು ನೀರು ಹಾಕಿ
ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಬೇಕು. ನೀರು ಹಾಕಿ ರುಬ್ಬಬೇಕು ಚೆಂದ ಮಾಡಿ. ನೋಡಿ ಗ್ರೈಂಡ್ ಮಾಡಿದೆ. ನೋಡಿ ಚಟ್ನಿ ಎಷ್ಟು ಒಳ್ಳೆಯದಾಗಿದೆ ನೋಡಿ, ತುಂಬ ಒಳ್ಳೆಯದಾಗಿದೆ. ಇನ್ನು ಬೆಂದಿದೆ ಅಂತ ನೋಡುವ. ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ, ಪುಂಡಿ ಕಡುಬು ಬಿಸಿ ಬಿಸಿ ಉಂಟು, ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಕೂಡ ಚಟ್ನಿಯಲ್ಲಿ. ಇದು ಹಲ್ಲಿಲ್ಲದವರಿಗೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ, ಎಲ್ಲರಿಗೂ ತಿನ್ಬೋದು, ಒಂದು ಕೂಡ ಉಳಿಯೋದಿಲ್ಲ. ಹೀಗೆ ಮಾಡಿದರೆ ಎಲ್ಲ ತಿಂತಾರೆ ನೋಡಿ. ಅದಕ್ಕಿನ್ನು ಚಟ್ನಿ ಹಾಕಿ ತಿನ್ನುವುದು ಅದನ್ನು. ನಮಗೆ ಬ್ರೇಕ್ಫಾಸ್ಟ್ ತಿಂಡಿ ಇದು ಬೆಳಿಗ್ಗೆ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.